ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ರಾಜ ಯುಧಿಷ್ಠಿರ ಭೀಷ್ಮ, ದ್ರೋಣ, ಕೃಪಾ ಮತ್ತು ಶಾಲ್ಯನ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಯುದ್ಧ ಮಾಡೋದಕ್ಕೆ ಆಜ್ಞೆ ಮತ್ತು ಆಶೀರ್ವಾದವನ್ನು ಪಡೆಯೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಯುಧಿಷ್ಠಿರ ಮಹಾರಾಜ ಶಾಲ್ಯನ ಹತ್ರ ಹೋಗ್ಬಿಟ್ಟು ಆಜ್ಞೆಯನ್ನ ಕೇಳ್ತಾರೆ. ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕಾಗಿರುವಂಥ ಪ್ರಸಂಗ ಬಂದಿದೆ, ಅದರಿಂದ ನೀವು ನನಗೆ ಆಜ್ಞೆಯನ್ನ ಕೊಡಿ ಅಂತ ಕೇಳಿದಾಗ ಶಾಲ್ಯ ಕೂಡ ಅದಕ್ಕೆ ಒಪ್ಕೊಂಡು ಸಂತೋಷ ಪಡ್ತಾರೆ. ಹೌದು, ನೀನು ಬಂದಿದ್ದು ಒಳ್ಳೆಯದಾಯಿತು, ಆದರೆ ನಾನು ನಿನಗೆ ಯಾವುದೇ ರೀತಿಯ ಸಹಾಯ ಅಂದರೆ ನಾನು ನಿನ್ನ ಕಡೆಯಿಂದ ಯುದ್ಧ ಮಾಡೋದನ್ನ ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು, ಅದನ್ನು ಮಾಡ್ತೀನಿ ಅಂದಾಗ ಆಯಿತು, ನೀವು ಕರ್ಣನ ತೇಜಸ್ಸನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ಆಯಿತು, ನೀನು ಏನು ಇಚ್ಛೆ ಪಟ್ಟಿದೆಯೋ ಅದನ್ನು ನಾನು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಮತ್ತು ಈಗ ನೀನು ನಿಶ್ಚಿಂತೆಯಿಂದ ಹೋಗಿ ಯುದ್ಧವನ್ನು ಮಾಡು ಅಂತಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಸಂಜಯ ಹೇಳ್ತಾನೆ, ರಾಜನೇ, ಮದ್ರರಾಜ ಶಲ್ಯನಿಂದ ಆಜ್ಞೆಯನ್ನು ಪಡ್ಕೊಂಡಂಥ ರಾಜ ಯುಧಿಷ್ಠಿರ ತನ್ನ ಸೋದರರ ಸಹಿತ ಆ ವಿಶಾಲ ವಾಹಿನಿಯಿಂದ ಹೊರಗಡೆ ಬಂದರು. ಅಂದರೆ ಕೌರವರ ಸೈನ್ಯದ ಒಳಗಡೆ ಇವರೆಲ್ಲ ಹೋಗಿರ್ತಾರಲ್ವಾ. ಸೊ ಈ ರೀತಿ ಈ ಶಲ್ಯನ ಆಜ್ಞೆಯನ್ನು ಪಡ್ಕೊಂಡ್ಮೇಲೆ ಯುಧಿಷ್ಠಿರ ಏನು ಮಾಡ್ದ, ಈ ಒಂದು ಕೌರವರ ಸೈನ್ಯದ ಹೊರಗಡೆ ಬರ್ತಾನೆ. ಇದರ ನಡುವೆ ಅಂದರೆ ಇದೆಲ್ಲ ನಡೆಯುವ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಏನು ಮಾಡ್ತಾನೆ, ಕರ್ಣನ ಹತ್ರಕ್ಕೆ ಹೋಗ್ತಾನೆ ಮತ್ತು ಅವನಿಗೆ ಹೇಳ್ತಾನೆ, ಏನು, ನಾನು ಕೇಳಿದ್ದೀನಿ, ಭೀಷ್ಮರ ಜೊತೆ ದ್ವೇಷ ಇರುವ ಕಾರಣ ನೀನು ಯುದ್ಧವನ್ನು ಮಾಡ್ತಾ ಇಲ್ಲ, ಅಂದರೆ ನಿನಗೂ ಮತ್ತು ಭೀಷ್ಮರಿಗೂ ಮಾತುಕತೆ ಆಗಿರುವ ಕಾರಣ ನೀನು ಅವ್ರನ್ನ ದ್ವೇಷಿಸ್ತೀಯ, ಅವರು ನಿನ್ನನ್ನು ದ್ವೇಷಿಸ್ತಾರಲ್ವಾ, ಈ ಕಾರಣದಿಂದ ನೀನು ಯುದ್ಧವನ್ನು ಮಾಡ್ತಾ ಇಲ್ಲ. ಇದೇ ರೀತಿ ಆಗೋದಾದರೆ ಈಗ ಭೀಷ್ಮರು ಎಲ್ಲಿ ತನಕ ಅವರು ಮರಣವನ್ನು ಹೊಂದೋದಿಲ್ವೋ ಅಲ್ಲಿ ತನಕ ನೀನು ಯುದ್ಧ ಮಾಡೋದಕ್ಕಂತೂ ಆಗೋದಿಲ್ಲ. ಅದಕ್ಕೆ ಭೀಷ್ಮರು ಸಾಯೋ ತನಕ ಅಥವಾ ಕೊಲ್ಲಲ್ಪಡೋ ತನಕ ನೀನು ನಮ್ಮ ಕಡೆ ಬಂದ್ಬಿಡು, ಅವರು ಕೊಲ್ಲಲ್ಪಟ್ಟ ನಂತರ ನೀನು ದುರ್ಯೋಧನನಿಗೆ ಸಹಾಯ ಮಾಡು, ಅದೇ ಸರಿ ಅನಿಸುತ್ತೆ ನನಗೆ. ಆಗ ಕೂಡ ಅಂದರೆ ಅವರು ಸತ್ತ ಮೇಲೂ ಕೂಡ ನಿನಗೇನಾದರೂ ನಾನು ಈಗಲೂ ದುರ್ಯೋಧನನ ಸಹಾಯ ಮಾಡೋದೇ ಒಳ್ಳೆಯದು ಅಂತ ಸರಿ ಅನ್ಸಿದ್ರೆ ಆಗ ನೀನು ನಮ್ಮ ಎದುರಾಳಿಯಾಗಿ ನೀನು ಯುದ್ಧ ಮಾಡ್ಬೋದು ಅಂತಂದ್ಬಿಟ್ಟು ಕೃಷ್ಣ ಒಂದು ಸಲಹೆಯನ್ನು ಕೊಡ್ತಾನೆ ಕರ್ಣನಿಗೆ. ಅದಕ್ಕೆ ಕರ್ಣ ಹೇಳ್ತಾನೆ, ಕೇಶವ, ನಾನು ದುರ್ಯೋಧನನಿಗೆ ಅಪ್ರಿಯವಾಗಿರೋದು, ಅವನಿಗಿಷ್ಟ ಆಗದಿರೋದನ್ನು ಯಾವತ್ತೂ ಮಾಡೋದಿಲ್ಲ. ನೀವು ನನ್ನನ್ನು ಪ್ರಾಣ ಪಣದಿಂದ ದುರ್ಯೋಧನನ ಹಿತೈಷಿ ಅಂತ ತಿಳ್ಕೊಳ್ಳಿ. ಅಂದರೆ ನಾನು ಸುಮ್ಮನೆ ಏನೋ ಮಾತಿಗೆ ಹೇಳಿಬಿಟ್ಟಿದ್ದೀನಿ ಅವನು ಹಿತೈಷಿ, ಆ ರೀತಿ ತಿಳ್ಕೊಬೇಡಿ. ನನ್ನ ಪ್ರಾಣವನ್ನೇ ಪಣವನ್ನಾಗಿ, ಅಂದರೆ ಅರ್ಥ ಏನು, ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಪ್ರಾಣ ಬಿಡೋ ತನಕ ಅವನ ಸಹಾಯವನ್ನು ಮಾಡ್ತಾನೆ ಇರ್ತೀನಿ ಅಂತ ಅರ್ಥ. ಪ್ರಾಣವನ್ನು ಪಣ ಕೊಟ್ಟು ನನ್ನ ಜೀವವನ್ನೇ ಒತ್ತೆ ಇಟ್ಟು ನಾನು ಅವನಿಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿ ಹೇಳ್ತಾ ಇರೋದು. ಅಷ್ಟೊಂದು ದುರ್ಯೋಧನನ ಹಿತೈಷಿ ನಾನು, ಅವನಿಗೆ ಒಳಿತನ್ನು ಮಾಡುವಂಥವನು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಕರ್ಣನ ಈ ಮಾತನ್ನು ಕೇಳಿದ ಮೇಲೆ ಕೃಷ್ಣ ಅಲ್ಲಿಂದ ವಾಪಸ್ಸು ಪಾಂಡವರು ಎಲ್ಲಿದ್ರು ಅಲ್ಲಿಗೆ ವಾಪಸ್ ಹಿಂದಿರುಗ್ತಾನೆ. ಆಮೇಲೆ ಮಹಾರಾಜ ಯುಧಿಷ್ಠಿರ ಸೈನ್ಯದ ಮಧ್ಯದಲ್ಲಿ ನಿಂತ್ಕೊಂಡು ಉಚ್ಚ ಸ್ವರದಲ್ಲಿ ಹೇಳ್ತಾನೆ, ಅಂದರೆ ಈಗಲೂ ಒಂದು ಚಾನ್ಸ್ ಕೊಡ್ತಾನೆ ಬೇರೆಯವರಿಗೆ, ಆಯಿತಾ. ಯಾವುದೇ ವೀರರು ನಮಗೆ ಸಹಾಯ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೆ ಆದರೆ ಅವರ ಸಹಾಯಕ್ಕೋಸ್ಕರ ನಾನು ಸ್ವಾಗತವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗಲೂ ಕೌರವರ ಸೈನ್ಯದಿಂದ ಯಾರಾದರೂ ನನ್ನ ಕಡೆ ಯುದ್ಧ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಆಸೆ ಇದ್ದು ನಾವು ಕರೀಲಿಲ್ವಲ್ಲ ಅನ್ನೋದು ಏನಾದರೂ ಇದ್ದರೆ, ನಿಮಗೇನಾದರೂ ಆಸೆ ಇದ್ದರೆ ಬರಬಹುದು, ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಇದನ್ನು ಕೇಳಿದಂತಹ ಯುಯುತ್ಸು ಇರ್ತಾನಲ್ಲ, ಅವನಿಗೆ ಬಹಳ ಸಂತೋಷ ಆಗುತ್ತೆ. ಅವನೇನು ಮಾಡ್ತಾನೆ, ಪಾಂಡವರ ಕಡೆ ನೋಡಿಬಿಟ್ಟು ಧರ್ಮರಾಜ ಯುಧಿಷ್ಠಿರನಿಗೆ ಹೇಳ್ತಾನೆ, ಮಹಾರಾಜ, ನೀವೇನಾದರೂ ನನ್ನ ಸೇವೆಯನ್ನು ಸ್ವೀಕರಿಸೋದೇ ಆದರೆ ನಾನು ಈ ಮಹಾಯುದ್ಧದಲ್ಲಿ ನಿಮ್ಮ ಕಡೆಯಿಂದ ಕೌರವರ ಜೊತೆ ಯುದ್ಧ ಮಾಡ್ತೀನಿ ಅಂತ. ನಾನು ಸೇವೆ ಮಾಡೋದನ್ನು ಸ್ವೀಕಾರ ಮಾಡಿದ್ರೆ ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ಯುಸು ಬಾ ಬಾ, ನಾವೆಲ್ಲ ಸೇರಿ ನಿನ್ನ ಮೂರ್ಖ ಸೋದರರ ಜೊತೆ ಯುದ್ಧ ಮಾಡೋಣ. ಮಹಾಬಾಹು, ನಾನು ನಿನ್ನನ್ನು ಸ್ವಾಗತ ಮಾಡ್ತೀನಿ, ನೀನು ನಮ್ಮ ಕಡೆಯಿಂದ ಯುದ್ಧ ಮಾಡು. ನನಗನ್ನಿಸ್ತಾ ಇದೆ ಮಹಾರಾಜ ಧೃತರಾಷ್ಟ್ರನ ವಂಶ ನಿನ್ನಿಂದಾನೇ ನಡೆಯುತ್ತೆ, ಅಂದರೆ ಇವ್ರು ಯಾರೂ ಉಳಿಯೋದಿಲ್ಲ, ನೀನೊಬ್ಬನೇ ಉಳಿಯೋದು ಧೃತರಾಷ್ಟ್ರನ ಕಡೆಯಿಂದ. ಸೊ ನಿನ್ನಿಂದ ವಂಶ ನಡೆಯುತ್ತೆ ಮತ್ತು ನಿನ್ನಿಂದಾನೇ ಅವರಿಗೆ
ಪಿಂಡ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ರಾಜ. ನಂತರ ಯುಯುತ್ಸು ದುಂದುಭಿ ಘೋಷಣೆಯ ಜೊತೆ ನಿನ್ನ ಮಕ್ಕಳನ್ನ ಬಿಟ್ಟು ಪಾಂಡವರ ಸೈನ್ಯಕ್ಕೆ ಹೊರಟು ಹೋದ. ಅಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು, ನಿನ್ನ ಮಗ ಯಾರು ದುರ್ಯೋಧನಾದಿಗಳಿರ್ತಾರಲ್ಲ ಅವರ ಸೈನ್ಯವನ್ನ ಬಿಟ್ಟು ಪಾಂಡವರ ಸೈನ್ಯಕ್ಕೆ ಯುಯುತ್ಸು ಹೊರಟೋಗ್ತಾನೆ. ಆಗ ಧರ್ಮರಾಜ ಯುಧಿಷ್ಠಿರ ತನ್ನ ಸೋದರರ ಸಹಿತ ತುಂಬಾನೇ ಸಂತೋಷದಿಂದ ಮತ್ತೆ ಕವಚಗಳನ್ನೆಲ್ಲ ಧರಿಸ್ಕೊಳ್ತಾನೆ. ಯಾಕಂದ್ರೆ ಅವನು ತನ್ನ ಅಸ್ತ್ರಗಳನ್ನ ಕವಚಗಳನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಹೋಗಿರ್ತಾನೆ ರಥದಲ್ಲಿ ಅಲ್ವಾ. ಈಗ ಅದನ್ನೆಲ್ಲ ಧರಿಸ್ಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ರಥಗಳನ್ನ ಹತ್ತುತ್ತಾರೆ. ಮತ್ತೆ 100 ದುಂದುಭಿಗಳ ಘೋಷಣೆ ಆಗುತ್ತೆ. ಮತ್ತೆ ಯೋಧರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಸಿಂಹನಾದವನ್ನೆಲ್ಲ ಮಾಡ್ತಾರೆ. ಪಾಂಡವರು ರಥದಲ್ಲಿ ಕೂತಿರೋದನ್ನ ನೋಡಿ ದೃಷ್ಟದ್ಯುಮ್ನಾದಿಗಳು ಎಲ್ಲ ರಾಜರಿಗೂ ಕೂಡ ಬಹಳ ಸಂತೋಷ ಆಗುತ್ತೆ. ಪಾಂಡವರು ಮರ್ಯಾದೆಯನ್ನ ಕೊಡುವಂಥವ್ರು ಇರ್ತಾರಲ್ಲ, ಅಂಥವರಿಗೆ ಮರ್ಯಾದೆಯನ್ನ ಕೊಟ್ಟು, ಅಂದ್ರೆ ಇಲ್ಲಿ ಹಿರಿಯರು ಅವರಿಗೆಲ್ಲ ಅವರು ತುಂಬಾನೇ ಗೌರವ ಕೊಡಬೇಕಾಗಿತ್ತು ಅಲ್ವಾ. ಆ ಗೌರವವನ್ನ ಕೊಟ್ಟು ಗೌರವವನ್ನ ವಾಪಸ್ ಪಡಿತಾರೆ. ಇದನ್ನ ನೋಡಿ ರಾಜರು ಅವರನ್ನ ಬಹಳ ಸತ್ಕರಿಸ್ತಾರೆ. ಮತ್ತೆ ತಮ್ಮ ಬಂಧು ಬಾಂಧವರ ಬಗ್ಗೆ, ಅವರ ಸುಹೃದಯತೆ, ಕೃಪೆ ಮತ್ತೆ ದಯೆಯ ಬಗ್ಗೆ ಬಹಳ ಚರ್ಚೆಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಂಥ ಒಳ್ಳೆಯವರಪ್ಪ, ಅಷ್ಟೆಲ್ಲ ಆದರೂ ಅವ್ರ ಕಡೆಯಿಂದ ಇವರೆಲ್ಲ ಯುದ್ಧ ಮಾಡ್ತಾ ಇದ್ರು ಕೂಡ ಹೋಗಿ ಅವ್ರ ಹತ್ರ ಪರ್ಮಿಷನ್ ಎಲ್ಲ ಕೇಳ್ಕೊಂಡು ಬಂದು ಆಮೇಲೆ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರಲ್ಲ, ಅವರ ಒಂದು ವಿಚಾರಧಾರೆ ಹೇಗಿದೆ, ಅವ್ರು ನಡ್ಕೊಳ್ಳೋ ರೀತಿ ಹೇಗಿದೆ, ಅವ್ರ ದಯೆ ತೋರಿಸೋದು ಹೇಗಿದೆ, ಅವ್ರ ಕೃಪೆ ತೋರಿಸೋದು ಎಲ್ಲದರ ಬಗ್ಗೆನೂ ಕೂಡ ಅವರೆಲ್ಲರೂ ಕೂಡ ಮಾತಾಡ್ಕೊಳ್ತಾರೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.